ವಿಲ್ ಜಾಕ್ಸ್ ಈ ಹೆಸರೇ ಸಾಕು ಎದುರಾಳಿಯ ಬೌಲರ್ಗಳ ನಿದ್ದೆಗೆಡಿಸಲು. ಇಂತಹ ಫಾರ್ಮ್ನಲ್ಲಿರುವ ಪ್ಲೇಯರ್ನ RCB ರಿಟೈನ್ ಮಾಡಿಕೊಳ್ಳದೆ ಇರೋದು ಈ ದಶಕದ ದೊಡ್ಡ ಎಡವಟ್ಟು ಅಂದರೆ ತಪ್ಪಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಲೋಕ್ನಲ್ಲಿ ಸದ್ಯ ಮಿಂಚಿನ ವೇಗದಲ್ಲಿ ಓಡ್ತಾ ಇರುವಂತ ಬ್ಯಾಟರ್ ಅದು ಬೇರೆ ಯಾರೂ ಅಲ್ಲ, ಆತ ವಿಲ್ ಜಾಕ್ಸ್. ವಿಲ್ ಜಾಕ್ಸ್ ಇಂಗ್ಲೆಂಡ್ನ ಈ ಆಟಗಾರ ಸದ್ಯ T20 ಕ್ರಿಕೆಟ್ನಲ್ಲಿ ಮಿಂಚ್ತಾ ಇರುವ ರೀತಿ ನಿಜಕ್ಕೂ ಎಲ್ಲರನ್ನೂ ದಂಗುಬಡಿಸಿದೆ. T20 ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಆಪತ್ ಬಾಂಧವನಾಗಿ ಕಾಣ್ತಾ ಇರುವಂತ ವಿಲ್ ಜಾಕ್ಸ್. ಹೌದು ಸ್ನೇಹಿತರೆ, ವಿಲ್ ಜಾಕ್ಸ್ ಆಡಿರುವ 7 ಪಂದ್ಯದಲ್ಲಿ 4 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದಂತ ಆಟಗಾರನಾಗಿ ದಾಖಲೆಯನ್ನ ಮಾಡಿದ್ದಾರೆ. ಈ ದಾಖಲೆಯನ್ನು ಹಿಂದೆ ಸೇನ್ ವ್ಯಾಟ್ಸನ್ ಅವರು ಮಾಡಿದ್ದರು 2012ರ T20ಯಲ್ಲಿ. ಈಗ ಅವರ ದಾಖಲೆಯನ್ನ ಸರಿಗಟ್ಟಲು ವಿಲ್ ಜಾಕ್ಸ್ ಇನ್ನೇನು ಕೇವಲ ಒಂದೇ ಮೆಟ್ಟಿಲನ್ನಿಲ್ಲಿದ್ದಾರೆ. ವಿಲ್ ಜಾಕ್ಸ್ ತಂಡಕ್ಕೆ ಯಾವಾಗ ವಿಕೆಟ್ ಬೇಕಾಗುತ್ತದೆ ಆವಾಗ ಬಾಲ್ ತಗೊಂಡು ವಿಕೆಟ್ ಅನ್ನ ಕಿತ್ತುಕೊಡುವಂತ ಬೌಲರ್. ಯಾವಾಗ ತಂಡಕ್ಕೆ ಸಂಕಷ್ಟದಲ್ಲಿರುತ್ತೋ ಆವಾಗ ಬ್ಯಾಟಿಂಗ್ ನಿಂದ ಅಬ್ಬರದ ಸಿಕ್ಸರ್ ಬಾರಿಸುವ ಆತ. ನ್ಯೂಜಿಲೆಂಡ್ ವಿರುದ್ಧ ಸೂಪರ್ 8 ನಲ್ಲಿ ಸೂಪರ್ ಆಗಿ ಮಿಂಚಿದ ರಣಧೀರ. ಹೌದು ಸ್ನೇಹಿತರೆ, ಕೇವಲ 18 ಬಾಲ್ಗಳಲ್ಲಿ 32 ರನ್ ಅನ್ನು ಹೊಡೆದು ತಂಡಕ್ಕೆ ಜಯ ತಂದುಕೊಟ್ಟ ವಿಲ್ ಜಾಕ್ಸ್. ವಿಲ್ ಜಾಕ್ಸ್ ಬೌಲಿಂಗ್ ನಲ್ಲೂ ಕೂಡ ಕಮಾಲ್ ಮಾಡಿದ್ದಾರೆ. 4 ಓವರ್ ಬೌಲಿಂಗ್ ಮಾಡಿದ ವಿಲ್ ಜಾಕ್ಸ್ ಕೇವಲ 23 ರನ್ಗಳನ್ನು ಬಿಟ್ಟುಕೊಟ್ಟು ಪ್ರಮುಖವಾದ 2 ವಿಕೆಟ್ಗಳನ್ನ ಕಿತ್ತು ತಂಡಕ್ಕೆ ಆಸರೆಯಾಗ್ತಾರೆ. ಇವಾಗ RCBಗೆ ಹೇಗೆ ಲಾಸ್ ಆಗುತ್ತೆ ಅಂತೇಳಿ ನೀವು ಕೇಳಬಹುದು. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈತನನ್ನ 1 ವರ್ಷದ ಹಿಂದೆ ಮುಂಬೈ ತಂಡಕ್ಕೆ ಇವರನ್ನ ಬಿಟ್ಟು ಕೊಟ್ಟಿದೆ. ಅಂದರೆ ಆಕ್ಷನ್ಗೆ ಇವರನ್ನ ಬಿಟ್ಟಿದ್ದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತಪ್ಪು. ಹೌದು ಸ್ನೇಹಿತರೆ, ಈತ ಒಬ್ಬ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಮಾಡುವಂತ ಪ್ಲೇಯರ್. ಈತ ಬಿಗ್ ಹಿಟ್ಸ್ ಹೊಡೆಯುವಂತವನಾಗಿದ್ದಾನೆ. ಹಾಗಾಗಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಚಿಕ್ಕದಾಗಿರುವುದರಿಂದ ಪ್ರತಿಯೊಂದು ಮೂಲೆಗೆ 6 ಅನ್ನು ಬಾರಿಸುವಂತ ಪ್ಲೇಯರ್. ಈತನನ್ನ ಬಿಟ್ಟುಕೊಟ್ಟು RCB ದೊಡ್ಡ ತಪ್ಪು ಮಾಡಿದೆ. ಈ ತರಹದ ಇದು ಮೊದಲನೇ ತಪ್ಪಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ್ದು. ಹಿಂದೆ KL ರಾಹುಲ್ ಅವರನ್ನು ಬಿಟ್ಟುಕೊಟ್ಟು ಕೂಡ ದೊಡ್ಡ ತಪ್ಪನ್ನ ಮಾಡಿತ್ತು. ಮತ್ತೆ ಯಜುವೇಂದರ್ ಚಹಲ್ ರವರನ್ನ ಬಿಟ್ಟುಕೊಟ್ಟಿದ್ದು ಕೂಡ RCBಗೆ ಸಂಕಷ್ಟಕ್ಕೆ ಮುಳುವಾಗಿತ್ತು. ಈಗ ವಿಲ್ ಜಾಕ್ಸ್ ಅವರನ್ನ ಬಿಟ್ಟುಕೊಟ್ಟು ಮತ್ತೆ ಅದೇ ಹಾದಿಯಲ್ಲಿ ನಡೀತಾ ಇದೆ RCB. ಮುಂಬೈ ತಂಡಕ್ಕೆ ಒಲಿದ ಜಾಕ್ ಪಾಟ್. ಹೌದು ಸ್ನೇಹಿತರೆ, ವಿಲ್ ಜಾಕ್ಸ್ ಅವರನ್ನ ಮುಂಬೈ ತಂಡ ಖರೀದಿ ಮಾಡಿದೆ. ಅದರಲ್ಲೂ ಇಂಡಿಯನ್ ಸಾಯಲ್, ಇಂಡಿಯನ್ ಪಿಚ್ ನಲ್ಲಿ ಈತ ಸೂಪರ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾನೆ. 2026ರ IPL ನಲ್ಲಿ ಮುಂಬೈ ತಂಡದ ಪರವಾಗಿ ವಿಲ್ ಜಾಕ್ಸ್ ಅವರು ಕಣಕ್ಕಿಳಿಯಲಿದ್ದಾರೆ. ನಿಮಗೇನನ್ಸುತ್ತೆ? ವಿಲ್ ಜಾಕ್ಸ್ ಅವರ ಪರ್ಫಾರ್ಮೆನ್ಸ್ ನೋಡಿ RCB ನಲ್ಲಿ ಇರಬೇಕಿತ್ತ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವರನ್ನ ಬಿಟ್ಟುಕೊಟ್ಟು ಸರಿಯಾದ ನಿರ್ಧಾರವನ್ನ ಮಾಡಿದೆಯಾ? ನಿಮಗೇನನ್ಸುತ್ತದೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ.